ಈಗ ವಿದ್ಯಾರ್ಥಿಗಳೇ, ಇದು ಪ್ರಶ್ನೆ ನಂಬರ್ 2 ನವೋದಯ ಪ್ರವೇಶ ಪರೀಕ್ಷೆ ಮಾಸ್ಟರ್ ಗೇಡ್ದಾಗಿಂದು. ಒಂದು ಲಂಬಕೋನ ತ್ರಿಭುಜದಲ್ಲಿ 2 ಲಂಬ ಬದಿಗಳು 5 ಸೆಂಟಿಮೀಟರ್ ಮತ್ತು 12 ಸೆಂಟಿಮೀಟರ್ ಆದರೆ ಪರಿಧಿ ಎಷ್ಟು ಅಂತ ಕೇಳ. ಈಗ ಇದು ಲಂಬ ರೇಖೆ, ಇದು ಪಾದ, ಇದಕ್ಕೆ ಇನ್ನೊಂದು ಹೆಸರೇನು ಪಾದ, ಇದಕ್ಕೆ ಪಾದ ಅಂತಾರೆ. ಇದು ಲಂಬ ರೇಖೆ, ಇದಕ್ಕೇನಂತಾರೆ? ಇದಕ್ಕೆ ಲಂಬ ರೇಖೆ, ಲಂಬ ರೇಖೆ. ಇದಕ್ಕೇನಂತಾರೆ ಅಂದ್ರೆ ಕರ್ಣ. ಈಗ ನಿಮಗ ಇದನ್ನ 12 ಸೆಂಟಿಮೀಟರ್ ಅಂತ ತಿಳ್ಕೊಂಡ್ರಿ ಅಂತಂದ್ರೆ, ಇದು 12 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್ ನೋಡಿ, 5 ಸೆಂಟಿಮೀಟರ್. ಈಗ ಸದ್ಯ ಏನ್ ಕೇಳ್ಯಾನವ? ಒಂದು ಲಂಬಕೋನ ತ್ರಿಭುಜದಲ್ಲಿ 2 ಲಂಬ ಬದಿಗಳು 5 ಸೆಂಟಿಮೀಟರ್ 12 ಸೆಂಟಿಮೀಟರ್ ಆದರೆ ಪರಿಧಿ ಎಷ್ಟು? ಪರಿಧಿ ಅಂದ್ರೆ ನೀವು 3 ಬಾಹುಗಳ ಮೊತ್ತ. ಈಗ ಇದು ಒಂದು ಬಾವು ಸಿಕ್ಕದ, ಇಲ್ಲೊಂದು ಇನ್ನು ಈ ಬಾವು ನಾವು ಕಂಡುಹಿಡಿಬೇಕು. ಇದಕ್ಕೆ ಕರ್ಣ ಕಂಡುಹಿಡಿಬೇಕಾಗ್ತದೆ. ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದು ನೋಡ್ರಿ. ಕರ್ಣ ಬರೋಬರಿ ಅಂದ್ರೆ ಬಿ ಸಿ ಸ್ಕ್ವೇರ್ ಬರೋಬರಿ ಎ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಪೈಥಾಗೋರಸನ್ ಪ್ರಮೇಯ ಅಂತಾರೆ. ಪೈಥಾಗೋರಸನ್ ಪ್ರಮೇಯ ಅಂದ್ರೆ ಎಷ್ಟಾಯ್ತು? ಎ ಸಿ ಸ್ಕ್ವೇರ್ ಅಂದ್ರೆ 5 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್, ಇದರ ವರ್ಗಮೂಲ ಅಂದ್ರೆ ಏನು ಬರ್ತದ? ಕರ್ಣ ಬರ್ತದ. ಈಗ ನೋಡ್ರಿ, ಇದನ್ನು ಸರಿಯಾಗಿ ತಿಳ್ಕೊಬೇಕು ನೀವು. 5 5 25 ಪ್ಲಸ್ 12 144ರ ವರ್ಗಮೂಲ ಏನು ಬಂತು ನೋಡ್ರಿ? 5 4 9, ಆಮೇಲೆ 4 1 2 6, 1ಕ್ಕೆ 1, ಇದರ ವರ್ಗಮೂಲ ತೆಗೆದ್ರೆ ಏನು ಬರ್ತದ? ಕರ್ಣ ಬರ್ತದ. ಇದು 169ರ ವರ್ಗಮೂಲ ಹೆಂಗೆ ಕಂಡುಹಿಡಿಬೇಕಂದ್ರೆ ನೀವು ಬಾಯಿಲೆ ಬರಲಿಲ್ಲ ಅಂದ್ರೂ ನೀವು ನೋಡ್ಕೊರಿ. 169ರ ವರ್ಗಮೂಲ ಹೆಂಗೆ ಕಂಡುಹಿಡಿದು 2 ಗುಂಪು ಮಾಡ್ಕೋಬೇಕು ಯಾವಾಗಾದರೂ. ಇದನ್ನು ನೀವು ತಿಳ್ಕೊರಿ. ನಾನು ನಿಮಗೆ ಸಣ್ಣದೇ ವರ್ಗ ಹೆಂಗೆ ತೆಗಿಬೇಕು? 13 169 ಕರೆಕ್ಟು. ಈಗ ಏನು ಮಾಡ್ತಾರೆ? 13 ಗುಂಡ್ಲೆ 13 ಇದರ ವರ್ಗ ಏನು ಬರ್ತದ? ಅದು 1 ನೀವು ಹಚ್ಚಿದ್ರೆ ಅಂದ್ರೆ ಏನಾಗ್ತದೆ? 13 ಸೆಂಟಿಮೀಟರ್ ಏನಾಗ್ತದೋ ಕರ್ಣ ಆಯ್ತು. ಇದು ಬಾಯಿಲೆ ಬಂತು. ಈಗ 163 ಅಂದ್ರೆ 13 ಗುಂಡ್ಲೆ 13 ಬರೋಬರಿ ಏನು ಬಂತು? 169 ಬಂತು. 1 ನೀವು 13 ಹಚ್ಚಿದ 1 13 ತೆಗೆದ್ರೆ ಏನಾಗ್ತದೆ? ಅದು ಕರ್ಣ. ಓಕೆ. ಈ 100 ವರ್ಗಮೂಲ ಹೆಂಗೆ ಕಂಡುಹಿಡಿಬೇಕಂದ್ರೆ 100 2 ಅಂಕಿ ಗುಂಪು ಹಾಕೊಂಡು ಇಲ್ಲಿ 1 ವರ್ಗ ಅಂಕೆಗಳಿಂದ ಭಾಗಿಸೋತವ್ರಿ. 1 1 1 2 2 4 2 4 ದೊಡ್ಡದಾಗ್ತದ. 1 1 ನೀವಿಟ್ಟು ಕಳೆದು ಬಿಡ್ರಿ. ನೋಡಿ ಆಯ್ತಲ್ಲ? ಸೊನ್ನೆ ಬಂತು. ಈ 1 ಇದಕ್ಕೆ ಕೂಡಿಸ್ಕೋಬೇಕು. ಎಷ್ಟಾಯ್ತು? 2 ಆಯ್ತು. ಹೌದಲ್ಲ? ಈಗ 2 ಅಂಕೆಗಳನ್ನು ಒಮ್ಮೆ ತಳಗೆ ಎಳ್ಕೋಬೇಕು. 2 ಅಂಕೆಗಳನ್ನು ಒಮ್ಮೆ ತಳಗೆ ಇಳಿಸೋ. ಈಗ 2ಕ್ಕೆ ಮತ್ತು 6ಕ್ಕೆ ಭಾಗಿಸ್ರಿ. 2 3 6 ಹೌದಲ್ಲ? ಇಲ್ಲೂ 3 ಇಡ್ರಿ, ಇಲ್ಲೂ 3 ಇಟ್ಟು ಬಿಡ್ರಿ. 23 3 69. ನೋಡ್ರಿ ಎಷ್ಟು ಸರಳದ ವರ್ಗಮೂಲ ತೆಗೆದು ನೋಡಿ. ಆದ್ದರಿಂದ ಕರ್ಣ ಬರೋಬ್ಬರಿ 13 ಸೆಂಟಿಮೀಟರ್ ವರ್ಗಮೂಲ, ಅದು ಕರ್ಣ ಆಗ್ತದೆ. ಹಿಂಗೆ ತಿಳ್ಕೊಬೇಕು. ಕರ್ಣ ತಕ್ಕೊಂಡಾಗ ಏನು? ಒಂದು ತ್ರಿಭುಜದ ಪರಿಧಿ ಬರೋಬ್ಬರಿ ತ್ರಿಭುಜದ ಪರಿಧಿ ಹೆಂಗ ತಕ್ಕೋಬೇಕು ಅನ್ನೋದು ಹೇಳ್ತಾನ. ಪರಿಧಿ ಬರೋಬ್ಬರಿ 3 ಬಾಹುಗಳ ಮೊತ್ತ. 3 ಬಾಹುಗಳ ಮೊತ್ತ ನೋಡಿ. 3 ಬಾಹುಗಳಂದ್ರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಬರೋಬ್ಬರಿ ಎ ಬಿ 12 ಸೆಂಟಿಮೀಟರ್ ಪ್ಲಸ್
ಬಿ ಸಿ ಏನು 13 ಸೆಂಟಿಮೀಟರ್, 13 ಸೆಂಟಿಮೀಟರ್ ಪ್ಲಸ್ ಎ ಸಿ 5 ಸೆಂಟಿಮೀಟರ್ ಬರೋಬರಿ. 12 1 5 1 3 8 2 10 ಎಲ್ಲ ಬಂತು 1 2 1 3 ಪರಿಧಿ ಬರೋಬರಿ 30 ಸೆಂಟಿಮೀಟರ್. ತಪ್ಪಿತ್ತಂದ್ರೆ ಕೂಡ್ಸಾಗೋದು ನೀವು ತಿದ್ರಿ. 18 19 20 30 ಪರಿಧಿ ಬರುತ್ತೆ. ಆದ್ದರಿಂದ ಉತ್ತರ ಪರಿಧಿ ಬರೋಬರಿ. ಪರಿಧಿಗೆ ಇನ್ನೊಂದು ಹೆಸರು ಏನಂದ್ರೆ ಸುತ್ತಳತೆ. ಸುತ್ತಳತೆ ಬರೋಬರಿ 30 ಸೆಂಟಿಮೀಟರ್. 30 ಸೆಂಟಿಮೀಟರ್. ಉತ್ತರ ಸಂಖ್ಯೆ ಡಿ. ಡಿ OMR ಪೇಪರ್ದೊಳಗೆ ಕರೆಕ್ಟಾಗಿ ಡಿ ಮೇಲೆ ರಬ್ಬಂಗ ತುಂಬಿ ಬಿಡಬೇಕು. ಒಮ್ಮೆ ತುಂಬಿದಿಂದ ನೀವು ಕೈಯನ್ನು ಎತ್ತಿ ಬಿಡಬೇಕು, ಮತ್ತೊಂದ್ಸಲ ಟಚ್ ಮಾಡಬಾರ್ದು. ತಿಳಿತಲ್ಲ ನಿಮಗೆ? ಹೆಂಗೆ ಅನ್ನೋದು ಇದನ್ನು ನೀವು ತಿಳ್ಕೊಂಡ್ರಿ. ಆಮೇಲೆ ನಾ ಹೆಂಗೆ ನೀವು ಬರೋ ಗಣಿತಗಳು ಬಿಡ್ರಿ, ಬರಲಾರ್ದನ್ನು ನೀವು ಡೈರೆಕ್ಟಾಗಿ 2021 ಪ್ರಶ್ನೆ ನಂಬರ್ 42ಕ್ಕೆ ನೀವು ಕ್ಲಿಕ್ ಮಾಡಿಬಿಟ್ರೆ ಹಿಂಗೆ ಬಿಡಿಸಿದ್ದೇ ಬಂದ್ಬಿಡ್ತಾವೆ. ಚಂದಂಗ ತಿಳ್ಕೊರಿ, ನೋಡ್ರಿ ಹೆಂಗೆ ಮಾಡ್ಬೇಕು. ಈಗ ಸುತ್ತಳತೆ ಅಂದ್ರೆ 3 ಬಾವುಗಳ ಮೊತ್ತ. ಈ ಬಾವು, ಇದೊಂದು ಬಾವು, ಈ ಬಾವುದ ಅಳತೆ, 3 ಬಾವುಗಳ ಮೊತ್ತನ್ನು ಕೂಡಿಸ್ಬಿಟ್ರೆ ಏನಾಗ್ತದೆ? ಸುತ್ತಳತೆ ಆಗ್ತದೆ. ಅದಕ್ಕೆ ಇನ್ನೊಂದು ಹೆಸರು ಪರಿಧಿ. ಇವು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಏನು ಭಾಳ ಬೆರಿ ಇಲ್ಲ ಲೆಕ್ಕಗಳು ಎಲ್ಲ. ನಿಮಗೆ ನಾ ಹೇಳಿನಲ್ಲ, ಯಾವುದೇ ಒಂದು ಗಣಿತ ಲಕ್ಷ ಕೊಟ್ಟು ನೋಡ್ರಿ ಎಲ್ಲ ಬಾವುಗಳು ಏನು ಮಾಡ್ಯಾನ. ಪಾದ 12 ಸೆಂಟಿಮೀಟರ್ ಕೊಟ್ಟಾನ, ಲಂಬ ರೇಖೆ ಅಂದ್ರೆ ಲಂಬಕೋನ ರೇಖೆ, ಲಂಬ ರೇಖೆ 5 ಸೆಂಟಿಮೀಟರ್ ಕೊಟ್ಟಾನ. ನೀವು ಕರ್ಣ ಕಂಡು ಹಿಡಿಬೇಕಾದ ಬಿ ಸಿ ಸ್ಕ್ವೇರ್ = AC ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್. ನೋಡಿ 5 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಬರೋಬರಿ 25, 144 ಬರೋಬರಿ 169 ವರ್ಗಮೂಲ ಕರ್ಣ ಇರ್ತದ. ನೋಡಿ ಈಗ 13 × 13 ಬಂತು ಎಷ್ಟು? 13 ಸೆಂಟಿಮೀಟರ್ ಬಂತು. ತ್ರಿಭುಜದ ಪರಿಧಿ ಬರೋಬರಿ 3 ಬಾಹುಗಳ ಮೊತ್ತ AB ಪ್ಲಸ್ BC ಪ್ಲಸ್ AC 12 13 5 30 ಸೆಂಟಿಮೀಟರ್. ನೀವು ಪಕ್ಕ ನೆನ್ಪಿಟ್ಕೊಂಡ್ರೆ ಅಂತ ನಾ ತಿಳ್ಕೊಂಡೆ. ವರ್ಗಮೂಲ ತೆಗಿಬೇಕಾದ್ರೆ ಇನ್ನೊಂದ್ಸಲ ಕೇಳ್ತೀವಿ. 169 2 ಅಂಕೆ ಹೇಳಿ. ಬಲದಿಂದ ನಿಮ್ಮ ಬಲಗೈಯಿಂದ ನಿಮ್ಮ ಎಡಗಡೆ, ಬಲಗೈಯಿಂದ ಎಡಗಡೆ, ನಿಮ್ಮ ಬಲದಿಂದ ಬಲಗೈಯಿಂದ ಎಡಗಡೆಗೆ 2 ಸ್ಥಾನ ಗುಂಪು ಹಾಕಬೇಕು. ಈಗ ಒಂದೇ ಉಳಿತಾರೆ, ಒಂದೇ ಉಳಿಲ್ಲ. ಅದನ್ನು ಒಂದರಲ್ಲೇ ನೀವು ಭಾಗಿಸ್ಬೇಕು. ಒಂದಲ್ಲೇ 1 ಪೂಜಿ. ಈ ಒಂದನ್ನು ಇಲ್ಲಿಟ್ಟು ಕೂಡಿಸ್ಬೇಕು. ಇದು ನೀವು ವರ್ಗಮೂಲ ತೆಗೆಯುವಂಥ ಒಂದು ಭಾಗಾಕಾರ ಕ್ರಮದಲ್ಲಿ ಆ ಒಂದನ್ನು ಇಲ್ಲಿಟ್ಟು ಕೂಡಿಸಿದ್ರೆ 2 ಆಯ್ತು. ಈ 2ರಿಂದ ಈ 6ಕ್ಕೆ ಭಾಗಿಸ್ಬಿಡ್ರಿ. 2 3 ಇಲ್ಲೂ 3 ಇಡಬೇಕು, ಇಲ್ಲೂ 3 ಇಡಬೇಕು. 23 3 69 ಅಂದರೆ 13 × 13 ಅಂದ ಏನದು? ಇದು 13 × 13 ಕರ್ಣ ಬರೋಬ್ಬರಿ 13 ಸೆಂಟಿಮೀಟರ್. ಇಲ್ಲಿ ಹಚ್ಚದ್ ನೋಡೋಣ. ಹಿಂಗೆ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಯಾವ ಲೆಕ್ಕನೂ ಬೆರೆಯಲ್ಲ. ನಾವು ಕಲಿಬೇಕನ್ನೋದು ನಿಮ್ಮ ಮನಸ್ಸು ಬರಬೇಕು. ಏನಾದರೂ ಅಕ್ಷರಗಳು ತಪ್ಪಾಗಿದ್ದರೆ ತಿಳ್ಕೋರಿ. ಗಣಿತಂತೂ ತಪ್ಪಿರೋದಿಲ್ಲ. ತಪ್ಪಿತ್ತಂದ್ರೆ ಮ್ಯಾಲಿನ ನಂಬರ್ಗೆ ಫೋನ್ ಮಾಡಿರಿ. ಇದು ಮಾಸ್ಟರ್ ಗೈಡದಲ್ಲಿ ಇದ್ದಂಥ ಗಣಿತಗಳನ್ನು ನಾನು ನಿಮಗೆಲ್ಲ ಬಿಡಿಸಿ ತೋರಿಸ್ಲಿಕ್ಕತ್ತನು. ನೀವು ಮಾಸ್ಟರ್ ಗೈಡ್ದಾಗ ಮೊದಲ ರೀಸ್ನಿಂಗ್ಗಳು ಸಹಿತ ನಾನು ಮಾಸ್ಟರ್ ಗೈಡದನ್ನು ನೀವು ಯೂಸ್ ಮಾಡ್ತಾನು. ನೀವು ಅದನ್ನೆಲ್ಲ ತಿಳಿಸಿ ಹೇಳ್ತಾನೆ. ಮಾಸ್ಟರ್ ಗೈಡ್ ತೊಗೊಳ್ರಿ, ಅದನ್ನು ಮುಂದೆ ಇಟ್ಕೊಂಡು ಕೊಡ್ರಿ. ಈ ಗಣಿತ ನೋಡ್ರಿ ಎಷ್ಟು ನಿಮಗೆ ಚಂದ ತಿಳಿತದೆ. ಥ್ಯಾಂಕ್ ಯು ಬೈ.